ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಹಾಗೇನೆ ಈ ಸಂದರ್ಭದಲ್ಲಿ ದೇವಿಯ ದರ್ಶನಕ್ಕಾಗಿ 2000 ಟಿಕೆಟ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇನ್ನು ಜೊತೆಯಲ್ಲಿ 2000 ಟಿಕೆಟ್ ತೆಗೆದುಕೊಂಡವರಿಗೆ ವಾಟರ್ ಬಾಟಲ್, ಹಾಗೆ ದೇವಿಯ ಒಂದು ವಿಗ್ರಹ, ಕುಂಕುಮದ ಒಂದು ಪ್ಯಾಕೆಟ್, ಹಾಗೇನೆ ಒಂದು ಲಾಡು ಒಳಗೊಂಡಂತಹ ವಿಶೇಷವಾದ ಪ್ರಸಾದದ ಕಿಟ್ ಅನ್ನ ಕೂಡ ವಿತರಿಸಲಾಗುತ್ತೆ. 2000 ಟಿಕೆಟ್ ಅನ್ನ ತೆಗೆದುಕೊಂಡವರಿಗೆ ಅಭಿವೃದ್ಧಿ ಪ್ರಾಧಿಕಾರದ ಮಳಿಗೆಯಲ್ಲಿ ಅದನ್ನ ವಿತರಣೆ ಮಾಡಲಾಗುತ್ತೆ. ಇನ್ನು ಜೊತೆಯಲ್ಲಿ ಮುತ್ತೈದೆಯರಿಗೆ ಪ್ರಾಧಿಕಾರದಿಂದ ಮಡಿಲಕ್ಕಿ ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಶುಕ್ರವಾರದಂದು ಮುತ್ತೈದೆಯರಿಗೆ ಮಡಿಲಕ್ಕಿ ಸೇವೆ ಮಾಡೋದಕ್ಕೆ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇವೆಲ್ಲ ಎಲ್ಲರೂ ಕೂಡ ದೇವಿಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ದೇವಿಯ ಮುಂದೆ, ಆ ಸರ್ವಮಂಗಳೆಯ ಮುಂದೆ ಎಲ್ಲರೂ ಕೂಡ ಸಮಾನರು. ಅಲ್ಲಿ ನಟರು, ನಟಿಯರು, ರಾಜಕಾರಣಿಗಳು, ಸೈಂಟಿಸ್ಟ್ಸು ಯಾವ ಭೇದ ಭಾವವೂ ಕೂಡ ಇರೋದಿಲ್ಲ. ಎಲ್ಲರೂ ಕೂಡ ಒಂದೇ ಅನ್ನುವಂತಹ ಭಾವ ಅಲ್ಲಿ ಇರುತ್ತೆ. ಆದರೂ ಕೂಡ ನಾವು ಗಮನಿಸ್ತಾ ಇದ್ದೀವಿ, ಚಿತ್ರ ನಟಿ ಶ್ರುತಿಯನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಬೇರೆ ಬೇರೆ ನಟ ನಟಿಯರು, ಗಣ್ಯಮಾನ್ಯರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಶಕ್ತಿ ದೇವತೆಯ ಪೂಜೆ ವಿಶೇಷತೆಯನ್ನ ಪಡೆದುಕೊಳ್ಳುತ್ತೆ, ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಬಹಳ ವಿಶೇಷವಾದ ದಿನ ಇವತ್ತು. ದೇವತೆಯ ಆರಾಧನೆಗೆ ಹೆಚ್ಚು ಮಹತ್ವ ಇದೆ ಇವತ್ತಿನ ದಿನಕ್ಕೆ, ಅಂದರೆ ಆಷಾಢದ ಶುಕ್ರವಾರಕ್ಕೆ. ಮೊದಲ ಆಷಾಢ ಶುಕ್ರವಾರ ಇಂದು. ಈ ಸಂದರ್ಭದಲ್ಲಿ ಶಕ್ತಿ ದೇವತೆಯ ಆರಾಧನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನುವಂತಹ ಪರಿಕಲ್ಪನೆ ನಮ್ಮ ಸಂಪ್ರದಾಯದಲ್ಲಿ ಇದೆ. ಹಾಗೇನೆ ಪೌರಾಣಿಕ ನಂಬಿಕೆಯೂ ಕೂಡ ಆಗಿರುವಂಥದ್ದು. ಹಾಗೇನೆ ಮೈಸೂರಿನ ಶಕ್ತಿ ಸ್ವರೂಪಿಣಿ ಚಾಮುಂಡಿ ಬೆಟ್ಟದಲ್ಲಿ ನೆಲೆ ನಿಂತಿರುವಂತಹ ನಾಡಿನ ಅಧಿದೇವತೆಯಾಗಿರುವಂತಹ ಚಾಮುಂಡೇಶ್ವರಿ ತಾಯಿ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡೋದೇ ಒಂದು ಸಡಗರ, ಸಂಭ್ರಮ. ಹಾಗೆ ಚಿತ್ರನಟಿ ಪ್ರೇಮ ಕೂಡ ಬರ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ ನೀವು. ಈಗಾಗಲೇ ಹೇಳಿದ ಹಾಗೆ ಎಲ್ಲರೂ ಕೂಡ ಅಧಿದೇವತೆಯ ದರ್ಶನಕ್ಕಾಗಿ, ಸರ್ವಮಂಗಲೆಯ ದರ್ಶನಕ್ಕಾಗಿ, ಒಂದು ಆಕೆಯ ದರ್ಶನವನ್ನ ಮಾಡಿ ಸಕಲ ಪಾಪಗಳನ್ನ ಕಳೆದುಕೊಂಡು ಇಷ್ಟಾರ್ಥ ಸಿದ್ಧಿನಿಗಾಗಿ ಬರ್ತಾ ಇರ್ತಾರೆ. ಅಂದರೆ ಇಹದಲ್ಲಿ ಮತ್ತು ಪರದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಳಿತಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ದೇವಿಯ ದರ್ಶನಕ್ಕಾಗಿ ಬರುವಂಥದ್ದು, ನಾಡಿಗಾಗಿ, ತಮ್ಮ ಒಂದು ಉನ್ನತಿಗಾಗಿ, ಹಾಗೆ ಬಗೆ ಬಗೆಯಲ್ಲಿ ಒಳ್ಳೇದಾಗ್ಲಿ ಅನ್ನುವಂತಹ ದೃಷ್ಟಿಯಿಂದ ಆಕೆಯ ದರ್ಶನಕ್ಕೆ ಬರ್ತಾ ಇರ್ತಾರೆ. ಓಕೆ, ಇದೇ ಸಂದರ್ಭದಲ್ಲಿ ರೇವಣ್ಣ ಮಾತನಾಡಿದ್ದಾರೆ. ಮಾಜಿ ಮಂತ್ರಿಗಳು ಹಾಗೂ ಜೆಡಿಎಸ್ ನಾಯಕರು ಎಚ್.ಡಿ. ರೇವಣ್ಣ ಅವರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಪ್ರತಿ ವರ್ಷ ಆಷಾಢ ಶುಕ್ರವಾರ ತಾಯಿ ದರ್ಶನ ಮಾಡ್ತೀನಿ. ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ನಮ್ಮ ರೈತಾಪಿ ಜನ ಸಮೃದ್ಧಿಯಾಗಿರಬೇಕು, ಒಳ್ಳೆ ಮಳೆ ಬೆಳೆಯಾಗಿ ಇವತ್ತು ರೈತರು ಚೆನ್ನಾಗಿರಬೇಕು ಅಷ್ಟೇ. ತಾಯಿ ಆಶೀರ್ವಾದ ಇರಲಿ ರಾಜ್ಯ ಜನತೆ ಮೇಲೆ ಅಂತ ಹೇಳಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ. ನಮ್ಮ ಪತ್ರಿಕಾ ಮೀಡಿಯಾದವ್ರಿಗೂ ಭಗವಂತ ಒಳ್ಳೆ ಆರೋಗ್ಯ ಬರಲ್ಲ ಸರ್. ಸಹಕಾರ ಕ್ಷೇತ್ರದಲ್ಲ ಚುನಾವಣೆ ಆಯಿತು ಸರ್, ಗೊತ್ತಿಲ್ಲ ಸರ್ ನನಗೆ, ಅದೆಲ್ಲ ವಿಷಯ ಅಷ್ಟೇ. ಅದೆಲ್ಲ ಅದೆಲ್ಲ ಬನ್ನಿ ಟೈಮ್ ಬಂದಾಗ ಹೇಳೋಣ. ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು. ಆಷಾಢ ಮಾಸ ಅನ್ನೋದು ಭಾಳ ಒಂದು ವಿಶೇಷವಾದ ಮಾಸ. ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ. ಅದೇ ರೀತಿ ಎಂದಿನಂತೆ ಬೆಳಗ್ಗೆ 3:30 ಮಾನ್ಯರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರದಾಗಿರ್ತಕ್ಕಂಥ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ 5:35 ರಾತ್ರಿ 10:00ವರೆಗೂ ದರ್ಶನದ ವ್ಯವಸ್ಥೆ ಹೀಗೆ ಮುಂದುವರ್ಕೊಂಡಾಗುತ್ತೆ. ಬರೋಕ್ಕಾಗದೇ ಇದ್ದವರು ಕೂಡ ಲಕ್ಷ್ಮೀ ಪೋಟ, ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಮೈಸೂರಲ್ಲಿ ತ್ರಿನೇಶ್ವರನ ಗುಡಿ ಇರ್ಬೋದು, ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು, ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಭಕ್ತರಿಗೆ ತುಂಬಾ ಆನಂದವಾಗಿ ಎಲ್ಲ ಥರದ ದರ್ಶನ ತುಂಬಾ ಸುಸೂತ್ರವಾಗಿ ನಡೀತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ, ಭಕ್ತಾದಿಗಳು ಇರ್ಬೋದು, ಊರಿಂದ, ರಾಜ್ಯದಿಂದ, ಪ್ರದೇಶದಿಂದ, ಎಲ್ಲ ಕಡೆಯಿಂದ ಬಂದಿದ್ದಾರೆ ಭಕ್ತರು. ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ದರ್ಶನ ಮಾಡ್ಕೊಂಡು ಎಲ್ಲರೂ ಎಲ್ಲ ಕೋಪರೇಟ್, ಮತ್ತು ನಮ್ಮ ಆರಕ್ಷಕ ಠಾಣೆಯವರು ಮತ್ತು ನಮ್ಮ ಎಲ್ಲ ಪೂಜಾರರುಗಳು ಎಲ್ಲರೂ ತುಂಬ ಒಳ್ಳೆಯ ಕೋಪರೇಟ್ ಕೊಡ್ತಾ ಇದ್ದಾರೆ. ನನಗೂ ಕೂಡ ತುಂಬ ಖುಷಿ ಆಯಿತು. ನಾನು ಇಲ್ಲಿ ಬನ್ನೂರಿಂದ ಬಂದಿದ್ದೀನಿ, ನನಗೂ ಈ ತಾಯಿ ದರ್ಶನ ಮಾಡೋ ಭಾಗ್ಯ ಸಿಕ್ತು. ಜೈ ಚಾಮುಂಡಿ.
ಇವತ್ತು ಭಕ್ತರಿಗೆ ತುಂಬಾ ಆನಂದವಾಗಿ ಎಲ್ಲಾ ತರದ ದರ್ಶನ ತುಂಬಾ ಸುಸೂತ್ರವಾಗಿ ನಡೀತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ, ಭಕ್ತಾದಿಗಳು ಇರ್ಬೋದು, ಊರಿಂದ ರಾಜ್ಯದಿಂದ ಪ್ರದೇಶದಿಂದ ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಭಕ್ತರು. ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ದರ್ಶನ ಮಾಡ್ಕೊಂಡು ಎಲ್ಲ ಕೋಪರೇಟ್, ಮತ್ತೆ ನಮ್ಮ ಆರಕ್ಷಕ ಠಾಣೆಯವರು ಮತ್ತೆ ನಮ್ಮ ಎಲ್ಲ ಪೂಜಾರರುಗಳು ಎಲ್ಲರೂ ತುಂಬಾ ಒಳ್ಳೆಯ ಕೋಪರೇಟ್ ಕೊಡ್ತಾ ಇದ್ದಾರೆ. ನನಗೂ ಕೂಡ ತುಂಬಾ ಖುಷಿ ಆಯ್ತು. ನಾನು ಇಲ್ಲಿ ಬನ್ನೂರಿಂದ ಬಂದಿದ್ದೀನಿ, ನನಗೂ ಈ ತಾಯಿ ದರ್ಶನ ಮಾಡೋ ಭಾಗ್ಯ ಸಿಕ್ತು. ಜೈ ಚಾಮುಂಡಿ.